ವಿನೂತನ ವಿಭಿನ್ನವಾಗಿ ನಡೆದ ಶಾಲಾ ಸಂಸತ್ ಚುನಾವಣೆ. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದ ತಾಲೂಕಿನ ಅತಿ ಹೆಚ್ಚು 350 ವಿದ್ಯಾರ್ಥಿಗಳನ್ನು ಹೊಂದಿರುವ ಸರ್ಕಾರಿ ಹಿರಿಯ ಉನ್ನತೀಕರಿಸಿದ ದ್ವಿಭಾಷಾ ಶಾಲೆಯಲ್ಲಿ ಇಂದು ವರ್ಷದ ಶಾಲಾ ಸಂಸತ್ ಚುನಾವಣೆಯು ವಿನೂತನ ವಿಭಿನ್ನವಾಗಿ ಹಾಗೂ ಸಾರ್ವತ್ರಿಕ ನೈಜ ಚುನಾವಣೆಯಂತೆ ವಿದ್ಯಾರ್ಥಿಗಳ ಶಾಲಾ ಮಂತ್ರಿಮಂಡಲ ಚುನಾವಣೆ ಮತ್ತು ಮತದಾನ ಇಂದು ನಡೆದಿದ್ದು ವಿಶೇಷವಾಗಿತ್ತು. 16 ಮಂತ್ರಿಗಳಾದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಹಾರ ಮಂತ್ರಿ, ಸ್ವಚ್ಛತಾ ಮಂತ್ರಿ, ನೀರಾವರಿ ಮಂತ್ರಿ ಮೊದಲಾದ ಮಂತ್ರಿಗಳ ಸ್ಥಾನಕ್ಕೆ 32 ಮಂದಿ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಮತದಾನ ನಡೆಯಲು 4 ಬೂತ್ಗಳನ್ನು ನಿರ್ಮಿಸಲಾಗಿತ್ತು. ಮತದಾನ ಮಾಡುವ ಎಲ್ಲ ವಿದ್ಯಾರ್ಥಿಗಳು ಆಧಾರ್ ಕಾರ್ಡ್ ಗುರುತಿನ ಚೀಟಿಯನ್ನು ಪ್ರದರ್ಶಿಸುವುದರ ಮೂಲಕ ಚುನಾವಣಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ನಂತರ ಅವರಿಗೆ ಎಡಗೈ ತೋಳು ಬೆರಳಿಗೆ ಇಂಕು ಹಚ್ಚುವ ಮೂಲಕ ಇವಿ-ಪ್ಯಾಡ್ ಮಾದರಿಯಲ್ಲಿ 101 ಗಂಡು ಮತ್ತು 93 ಹೆಣ್ಣು ಒಟ್ಟು 194 ಮಕ್ಕಳು ಶಾಂತವಾಗಿ ಮತದಾನ ಮಾಡಿದ್ದು ಹೆಚ್ಚು ವಿಶೇಷವಾಗಿತ್ತು. ಎಲ್ಲ ವಿದ್ಯಾರ್ಥಿಗಳು ಬಹಳ ಖುಷಿಯಿಂದ ಚಟುವಟಿಕೆಯಿಂದ ಮತದಾನ ಮಾಡಿದ್ರು. ಪೋಲಿಂಗ್ ಏಜೆಂಟ್ಗಳಾಗಿ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಚುನಾವಣಾ ವೀಕ್ಷಕರಾಗಿ ಸಹ ಶಿಕ್ಷಕರಾದ ಸತ್ಯನಾರಾಯಣ ಪ್ರಸಾದ್ ಪಾಲ್ಗೊಂಡಿದ್ರು. ಚುನಾವಣಾ ಕರ್ತವ್ಯ ಅಧಿಕಾರಿಗಳಾಗಿ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಲೀಲಾವತಿ, ದೈಹಿಕ ಶಿಕ್ಷಕರಾದ ನಾಗೇಶ್, ಸನ್ಮತಿ, ಮಧು, ಶಾಂತಕುಮಾರಿ ಹಾಗೂ ಎಲ್ಲ ಸಹ ಶಿಕ್ಷಕರು ಶಿಕ್ಷಕಿಯರು ಚುನಾವಣಾ ಕರ್ತವ್ಯದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು. ಈ ವಿನೂತನ ಚುನಾವಣಾ ಕಾರ್ಯಕ್ರಮವು ಇಲಾಖೆಯ ಹಾಗೂ ಸಾರ್ವಜನಿಕರ ಪೋಷಕರ ಗಮನವನ್ನು ಸೆಳೆಯಿತು. ಅಕಡೆ ಬಸ್ ಕಡೆ ಹೋಗಿ ಮಧ್ಯಾಹ್ನ ಬೇಡ.